ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಹೆಣ್ಣು ಮಕ್ಕಳ ಸುರಕ್ಷತೆ ಹೇಗೆ ಮಾಡ್ಬೇಕು? ಯಾಕೆ ಅಂದ್ರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಕರಣಗಳು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಅದನ್ನೂ ಸಹ ಆ ಹೆಣ್ಣು ಚಿಕ್ಕ ಹೆಣ್ಣು ಮಕ್ಕಳು ಅಂದ್ರೆ ಒಂದು 2 ವರ್ಷದಿಂದ ಮೊದಲಾಗಿ 13, 14 ವರ್ಷ ಈ ವರ್ಷದೊಳಗಿನ ಹೆಣ್ಣು ಮಕ್ಕಳ ದೌರ್ಜನ್ಯಗಳ ಪ್ರಕರಣ ತುಂಬಾ ಜಾಸ್ತಿ ಆಗ್ತಾ ಇದೆ. ನೀವು ವಾರ್ತೆಗಳಲ್ಲಿ ಕೇಳಿರ್ತೀರಾ, ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀರಾ, ಹಲವಾರು ಪ್ರಕರಣಗಳು ಬರ್ತಾನೆ ಇರುತ್ತೆ. ಇದು ಕುಟುಂಬಸ್ಥರಿಗೆ ತಿಳಿದಿರುತ್ತಾ ಅಂತ ನೀವು ಕೇಳಿದ್ರೆ ಹೌದು ತಿಳಿದಿರುತ್ತೆ. ಆಮೇಲೆ ಕುಟುಂಬಸ್ಥರಿಂದಲೇ ಹಲವಾರು ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಗುರಿ ಆಗ್ತಾ ಇದ್ದಾರೆ. ಯಾರೇ ತಾಯಿ ಇರಬಹುದು, ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಆಮೇಲೆ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀರಾ, ಮಗಳನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ, ಇಲ್ಲ ಯಾವುದೋ ಒಂದು ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಾ, ಎಲ್ಲೋ ಒಂದು ಯಾರ ಜೊತೆಗಾದ್ರೂ ಬಿಟ್ಟು ಹೋಗ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಸುರಕ್ಷತೆ ಇದೆಯಾ ಮಗಳಿಗೆ ಅನ್ನೋದನ್ನ ಮೊದಲು ಯೋಚನೆ ಮಾಡಿ. ಈಗ ಹೊರಗಿನವರಿಂದ ಅಲ್ಲದೆ ಮನೆಯ ಕುಟುಂಬಸ್ಥರಿಂದಲೇ ಹಲವಾರು ದೌರ್ಜನ್ಯದ ಪ್ರಕರಣಗಳು ಕಂಡು ಬರ್ತಾ ಇದೆ. ಅಂದ್ರೆ ತಂದೆಯಿಂದ, ಅಣ್ಣನಿಂದ, ತಾತನಿಂದ, ಹೀಗೆ ಮನೆಯ ಒಂದು ಕುಟುಂಬಸ್ಥರ ಸದಸ್ಯರಿಂದಲೇ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯದ ಹಲವಾರು ಪ್ರಕರಣಗಳನ್ನ ನಾವು ಕಾಣ್ತಾ ಇದೀವಿ. ಇದನ್ನ ನಾವು ತಡೆಗಟ್ಟಬೇಕು ಅಂದ್ರೆ ಮೊದಲು ಹೆಣ್ಣು ಮಗುವಿನ ತಾಯಿಯಂದ್ರು ಮೊದಲು ನಿಮ್ಮ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿ. ಅವರನ್ನ ಬಿಟ್ಟು ಹೋಗೋದಕ್ಕೆ ಮುಂಚೆ ಅಂದ್ರೆ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರೆ ಅವರ ಜೊತೆಗೆ ಯಾರಿದ್ದಾರೆ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ. ಆಮೇಲೆ ಹೆಣ್ಣು ಮಗು ಸ್ವಲ್ಪ ಒಂದು 7-8 ವರ್ಷ ಆಗೋವರೆಗೂ ಬೇರೆಯವರ ಜೊತೆ ಬಿಟ್ಟು ಹೋಗೋದನ್ನ ತಡೆಗಟ್ಟಿ. ಆದಷ್ಟು ನೀವಿದ್ರೇನೆ ಅವರಿಗೆ ಸುರಕ್ಷತೆ ಅನ್ನೋದು ಇರುತ್ತೆ. ಇಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ಅಂದಾಗ ಮನೆಯಲ್ಲಿ ಇನ್ನೊಬ್ರು ಹೆಣ್ಮಗ್ಳು ಇರೋ ತರ ನೋಡ್ಕೊಳ್ಳಿ. ಆಮೇಲೆ ಹೊರಗಿನವರು ಯಾರಾದ್ರೂ ಬರ್ತಾ ಇದ್ದಾರೆ ನಿಮ್ ಮನೆಗೆ, ರಿಲೇಟಿವ್ಸ್ ಇರಬಹುದು, ಫ್ರೆಂಡ್ಸ್ ಇರಬಹುದು, ಯಾರಾದ್ರೂ ಬಂದಾಗ ಅವರ ನಡವಳಿಕೆ ಹೇಗಿದೆ ನಿಮ್ಮ ಮಗಳ ಜೊತೆಗೆ, ಇದನ್ನ ಯಾವಾಗ್ಲೂ ಸಹ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಆಮೇಲೆ ನಿಮ್ಮ ಮಕ್ಕಳಿಗೆ ಯಾವ್ದು ಗುಡ್ ಟಚ್, ಯಾವ್ದು ಬ್ಯಾಡ್ ಟಚ್ ಅಂತ ನೀವು ಕೇಳ್ಕೊಡ್ಬೇಕಾಗತ್ತೆ. ಇದರಿಂದ ಮಕ್ಕಳಿಗೆ ಅವರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಾವು ತಿಳಿಸ್ಕೊಟ್ಟಾಗತ್ತೆ. ಯಾರೇ ಹೊರಗಿನವರು ಯಾವುದಾದರೂ ದುಡ್ಡು ಅಥವಾ ತಿಂಡಿ ಅಥವಾ ಯಾವುದೇ ವಸ್ತುವಿನ ಆಮಿಷ ಒಡ್ಡಿದಾಗ ದೈಹಿಕವಾಗಿ ಅವರಿಗೆ ಸಹಕರಿಸೋದು, ಈ ತರದ ಒಂದು ಪ್ರಕರಣಗಳು ಸಹ ಜಾಸ್ತಿ ಆಗಿದೆ. ಹೆಣ್ಮಕ್ಳು ಅಂದ್ರೆ ಅವರಿಗೆ ಯಾವುದೋ ವಸ್ತುವಿನ ಮೇಲೆ ಆಸೆ ಇರುತ್ತೆ, ತಿನ್ನೋದ್ರ ಮೇಲೆ ಆಸೆ ಇರುತ್ತೆ, ಇಲ್ಲ ಏನೋ ಕುಡಿಯೋದ್ರ ಮೇಲೆ ಆಸೆ ಇರುತ್ತೆ, ಅದನ್ನ ಇಸ್ಕೊಡ್ತೀನಿ ನೀನ್ ನನ್ ಜೊತೆಗ್ ಬಾ ಅಂದ ತಕ್ಷಣನೇ ಹೋಗ್ಬಿಡೋದು ಅವ್ರ ಜೊತೆಗೆ. ಈ ತರದ ಪ್ರಕರಣಗಳು ಸಹ ಜಾಸ್ತಿ ಇದೆ. ಸೊ ಯಾರಾದ್ರೂ ಈ ತರ ಕರೆದಾಗ ಹೋಗ್ಬಾರ್ದು. ಇದರಿಂದ ತುಂಬಾ ನಿನಗೆ ಹಿಂಸೆ ಆಗತ್ತೆ ದೈಹಿಕವಾಗಿ. ಆಮೇಲೆ ನೀನು ತುಂಬಾ ಇದರಿಂದ ಜೀವನದಲ್ಲಿ ನೊಂದ್ಕೊಳ್ತೀಯ. ಈ ತರದ ಎಲ್ಲಾ ವಿಷಯಗಳನ್ನ ಮಹಿಳೆಯರಿಗಂದ್ರೆ ಚಿಕ್ಕ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಹೇಳ್ಕೊಟ್ಟಾಗ ಮಾತ್ರ ಅವರಿಗೆ ಗೊತ್ತಾಗತ್ತೆ ಮನೆಯಲ್ಲಿ ಯಾರು ಇದ್ದಾರೆ, ಅವ್ರು ಹೇಗಿದ್ದಾರೆ ಹೆಣ್ಮಕ್ಳ ಜೊತೆಗೆ ಅನ್ನೋದನ್ನ ಯಾವಾಗ್ಲೂ ಗಮನದಲ್ಲಿ ಇಟ್ಕೊಂಡಿರಿ. ತಾಯಿಯ ಒಂದು ಹೊಣೆ ಮೊದಲು ಹೆಣ್ಣು ಮಕ್ಕಳ ಸಂರಕ್ಷಣೆ ಮಾಡೋದು. ಯಾರಾದ್ರೂ ನಿಮ್ಗೆ ಭಯ ಪಡಿಸ್ತಾ ಇದ್ರೆ, ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ಟು ಮಕ್ಕಳಿಗೆ ದೈಹಿಕವಾಗಿ ಹಿಂಸೆ ಮಾಡ್ತಾ ಇದ್ರೆ ಮೊದಲು ಆರಕ್ಷಕರ ಠಾಣೆಯಲ್ಲಿ ದೂರು ಕೊಡಿ. ಇಲ್ಲ ನಿಮ್ಮ ಯಾವ್ದಾದ್ರು ಸಂಬಂಧಿಕರು ಯಾರಿರ್ತಾರ ಅವರಿಗೆ ಹೇಳಿ ಬೇರೆಯವರ ಸಹಾಯವನ್ನ ತಗೊಳ್ಳಿ. ಮಗಳಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಹಿಂಸೆಯನ್ನ ಕೊಡ್ತಾ ಇದ್ರೆ ಅದನ್ನ ಖಂಡಿಸ್ಬೇಕಾಗತ್ತೆ. ಭಯ ಪಟ್ಕೊಂಡು ನಾವು ಸುಮ್ನೆ ಇದ್ರೆ ಹೆಣ್ಣು ಮಕ್ಕಳ ಒಂದು ಜೀವನವೇ ಹಾಳಾಗತ್ತೆ. ಆಮೇಲೆ ಹಲವಾರು ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳ ಜೀವ ಸಹ ಕಳೆದುಕೊಂಡಿರ್ತಾರೆ ಇಂತಹ ಪ್ರಕರಣಗಳಲ್ಲಿ. ಈ ಯಾವುದೇ ಒಂದು ಈ ಲೈಂಗಿಕ ದೌರ್ಜನ್ಯ ಅಥವಾ ದೈಹಿಕ ದೌರ್ಜನ್ಯ ಈ ತರ ನಡೆದಾಗ ದೇಹದ ಮೇಲಾಗುವಂತಹ ಗಾಯಗಳನ್ನ ನಾವು ಹೇಗೋ ಸರಿಪಡಿಸಬಹುದು. ಆದರೆ ಆ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಮಾನಸಿಕವಾಗಿ ಆಗಿರುವಂತಹ ಗಾಯ ನಮಗೆ ಸರಿಪಡಿಸೋದಕ್ಕೆ ಆಗಲ್ಲ. ಇದು ಜೀವನ ಪರ್ಯಂತ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ, ಏನಾಯ್ತು ನನಗೆ, ಯಾಕೆ ಹೀಗಾಯ್ತು, ಇಷ್ಟು ಜನ ಯಾಕೆ ಹಿಂಗ್ ಮಾಡ್ತಿದ್ದಾರೆ. ಈ ತರದ ಹಲವಾರು ಯೋಚನೆಗಳು ಆ ಚಿಕ್ಕ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದರಿಂದ ಜೀವನ ಪೂರ್ತಿ ಮಾನಸಿಕವಾದ ಹಿಂಸೆಯನ್ನ ಆ ಮಗು ಅನುಭವಿಸುತ್ತೆ. ಸೊ ಇದನ್ನ ತಡೆಗಟ್ಟಬೇಕು.
ಇದನ್ನ ತಡೆಗಟ್ಟಬೇಕು ಅಂದ್ರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಯಾರು ಹೆತ್ತಿರ್ತಾರೋ ತಾಯಂದ್ರು ಕೆಲವು ಅಂಶಗಳನ್ನ ಇವನ್ನೆಲ್ಲವನ್ನು ಸಹ ನೀವು ನೆನಪಿಟ್ಕೊಳ್ಬೇಕು. ಯಾರೇ ಜೊತೆಗೂ ಬಿಡ್ಬೇಕಾದ್ರೆ ಹೆಣ್ಮಕ್ಳನ್ನ ಅವರು ಹೇಗಿದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಆಮೇಲೆ ಶಾಲೆಗೆ ಕಳಿಸುವಂತಹ ವಾಹನಗಳು ನೀವು ಒಬ್ಬೊಬ್ಬರನ್ನೇ ಕಳಿಸ್ತಾ ಇರ್ತಾರೆ ಒಂದೊಂದ್ಸರಿ ಹೆಣ್ಣು ಮಕ್ಕಳನ್ನ. ಅವಾಗ ಆ ಚಾಲಕರು ಹೇಗಿದ್ದಾರೆ ಅನ್ನೋದನ್ನು ಸಹ ಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಅವರ ಬಗ್ಗೆ ಸ್ವಲ್ಪ ಹೇಗಿದೆ ನಡೆನುಡಿಗಳು ಅವರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಹೆಣ್ಣು ಮಕ್ಕಳನ್ನ ಒಬ್ಬೊಬ್ಬರಿಗೆ ವಾಹನಗಳಲ್ಲಿ ಶಾಲೆಗೆ ಕಳಿಸಿದಾಗ ಅಹಿತಕರ ಘಟನೆಗಳು ಎಷ್ಟು ಸಾರಿ ನಡೆದಿದಾವ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೋ ತಿಂಗಳುಗಳಾದ್ಮೇಲೆ ಹೆಣ್ಣು ಮಗು ಹೇಳುತ್ತೆ, ಹೌದು ಹಿಂಗೆಲ್ಲ ಮಾಡ್ತಾ ಇದ್ರು, ನನಗೆ ದೈಹಿಕವಾಗಿ ಆ ಒಂದು ಚಾಲಕರು ಹೀಗ್ ಮಾಡಿದ್ರು. ಆ ತರ ಹೇಳ್ದಾಗ ತಾಯಿಗೆ ಒಂದು ಆಘಾತ ಉಂಟಾಗತ್ತೆ. ನನಗ್ ಗೊತ್ತೇ ಆಗಿಲ್ಲಲ್ಲ ಇಷ್ಟು ವರ್ಷದಿಂದ ಇಷ್ಟು ತಿಂಗಳುಗಳಿಂದ ಅಂತ. ಸೊ ಈ ಒಂದು ಪ್ರಕರಣಗಳನ್ನ ತಡೆ ಹಿಡಿಬೇಕು, ಈ ತರ ಆಗ್ಬಾರ್ದು ಹೆಣ್ಣು ಮಕ್ಕಳ ಜೀವನದಲ್ಲಿ ಅಂದಾಗ ಮೊದಲು ಯಾರ್ ಜೊತೆಗೆ ಕಳಿಸ್ತಾ ಇದೀವೋ ಅದನ್ನ ಸರಿಯಾಗಿ ಕೂಲಂಕುಷವಾಗಿ ಹೇಗಿದ್ದಾರೆ ವ್ಯಕ್ತಿಗಳು, ಯಾವ ಕೆಲಸದಲ್ಲಿದ್ರು, ಅವರ ನಡೆನುಡಿಗಳು ಹೇಗಿದಾವೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನಿಮ್ಮ ಮಗಳ ಸಂರಕ್ಷಣೆ ನಿಮ್ಮ ಕೈಯಲ್ಲಿದೆ, ಅದು ನಿಮ್ಮ ಹೊಣೆ. ಯಾರದು ಭಯ ಬೇಡ. ಆಮೇಲೆ ಯಾವುದೇ ಒಂದು ಅಹಿತಕರ ಯಾರಾದ್ರೂ ಹೀಗ್ ಮಾಡ್ತೀವಿ ಅಂತ ಭಯ ಪಡಿಸಿದಾಗ, ಬ್ಲ್ಯಾಕ್ ಮೇಲ್ ಮಾಡಿದಾಗ ಭಯ ಪಟ್ಕೊಂಡು ಮತ್ತೆ ಮಗಳನ್ನ ದೈಹಿಕವಾಗಿ ಬೇರೆಯವರಿಗೆ ದೌರ್ಜನ್ಯ ಎಸಗೋದಕ್ಕೆ ಕಾರಣರಾಗ್ಬೇಡಿ. ಸಹಾಯ ಹಸ್ತವನ್ನ ಬೇರೆಯವರಿಗೆ ಹೇಳ್ಕೊಳ್ಳಿ. ಆಮೇಲೆ ಅದರಿಂದ ಹೇಗ್ ಹೊರಗ್ ಬರೋದು ಅನ್ನೋದನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಯಾವ ಒಂದು ತಾಣ ಸುರಕ್ಷತೆ ಹೆಣ್ಣು ಮಕ್ಕಳಿಗೆ ಅಂತ ನಾವು ಆಲೋಚನೆ ಮಾಡ್ತಾ ಇದ್ವು, ಕುಟುಂಬ ಅಂತಹ ಒಂದು ತಾಣದಲ್ಲಿಯೇ ಈಗ ಅಂದ್ರೆ ಅಂತಹ ಒಂದು ಜಾಗದಲ್ಲಿಯೇ ಕುಟುಂಬದಲ್ಲಿಯೇ ಎಷ್ಟೋ ಹೆಣ್ಣು ಮಕ್ಕಳಿಗೆ ಲೈಂಗಿಕವಾಗಿ ದೌರ್ಜನ್ಯಗಳನ್ನ ಆಗ್ತಾ ಇರುತ್ತೆ. ಸೊ ಈ ಪ್ರಕರಣಗಳನ್ನ ತಡೆಗಟ್ಟಬೇಕಾದ್ರೆ ಹೆಣ್ಣು ಮಕ್ಕಳ ಎಲ್ಲಾ ತಾಯಂದಿರು ಅವರ ಹೆಣ್ಣು ಮಗಳನ್ನ ಹೇಗೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಒಂದು ವಿಷಯ ಚಿಕ್ಕದನ್ನಿಸ್ಬಹುದು, ಆದ್ರೆ ಯಾವುದೇ ಒಂದು ಅಹಿತಕರ ಘಟನೆಯನ್ನ ತಡೆಯೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸತಿ ಒಂದು ವಿಷಯದ ಜೊತೆಗೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.